ಒಂದೊಳ್ಳೆ ಕಥೆ, ದಿಗ್ಗಜ ನಟರು, ಸಂಗೀತ ನಿರ್ದೇಶಕನೊಬ್ಬ ನಿರ್ದೇಶಕನಾಗ್ತಾನೆ, ಭರ್ಜರಿ ಹೈಪ್ ಎಲ್ಲ ಚೆನ್ನಾಗಿದೆ. ಆದ್ರೆ ಸಿನಿಮಾ ನೋಡಿದ್ಮೇಲೆ ಅನ್ಸತ್ತೆ ಏನೋ ಮಿಸ್ ಆಗಿದೆ ಅಂತ. ಇದು ನಿಮ್ಗೆ ಮೊದಲನೇ 10 ನಿಮಿಷದಿಂದಾನೇ ಅನ್ಸಕ್ ಶುರುವಾಗತ್ತೆ. ಯಾವ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅನ್ಕೊಳ್ತಾ ಇದ್ದೀರಾ? ನಾನ್ ಮಾತನಾಡ್ತಾ ಇದ್ದೇನೆ 45 ಎನ್ನುವಂತಹ ಒಂದು ಸಿನಿಮಾದ ಕುರಿತು. ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು ನಟಿಸಿರುವಂತಹ ಚಿತ್ರ. ಕಥೆ, ಸಂಗೀತ ಮತ್ತು ನಿರ್ದೇಶನ ಎಲ್ಲವೂ ಕೂಡ ನಮ್ಮ ಅರ್ಜುನ್ ಜನ್ಯ ಅವರದ್ದು. ಕಥೆ ತುಂಬಾ ಚೆನ್ನಾಗಿದೆ, ಆದ್ರೆ ಎಕ್ಸಿಕ್ಯೂಷನ್ ನಲ್ಲಿ ಎಡವಿರೋದು ಗೊತ್ತಾಗತ್ತೆ. ಎಂತಹ ಸ್ಟಾರ್ ನಟರೇ ಇದ್ರೂ ಕೂಡ ಕೇವಲ ಅವರಿಂದಾನೇ ಸಿನಿಮಾ ಗೆಲ್ಲಲು ಸಾಧ್ಯ ಇಲ್ಲ ಅಲ್ವಾ? ಈ ಸಿನಿಮಾ ಒಬ್ಬ ವ್ಯಕ್ತಿ ಸತ್ತು ಹೋದ ಮೇಲೆ ಗರುಡ ಪುರಾಣದ ಪ್ರಕಾರ ಇರುವ 45 ದಿನಗಳ ಸಿಗ್ನಿಫಿಕೆನ್ಸ್ ಬಗ್ಗೆ ಅಂತ ಹೇಳಬಹುದು. ಎಲ್ರೂ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ, ಆದ್ರೆ ಅಬ್ಬರದ VFX ನಡುವೆ ಗೊಂದಲ ಆಗತ್ತೆ ಪ್ರೇಕ್ಷಕರಿಗೆ. ನಿರ್ದೇಶಕರು ಏನ್ ಹೇಳ್ಬೇಕು ಅಂದ್ಕೊಂಡಿದ್ರೋ ಅದು ಎಲ್ಲೋ ಅಷ್ಟೊಂದು ಟೈಟ್ ಸ್ಕ್ರಿಪ್ಟ್ ಅವರು ಮಾಡಿಲ್ಲ, ಮತ್ತೆ ಬಹಳ ಕಡೆ ತುಂಬಾ ಲೂಸ್ ಎಂಡ್ಸ್ ಇವೆ ಅಂತ ಅನಿಸ್ತು. ಎಲ್ಲೋ ಒಂದು ಕಡೆ ಟೂ ಮಚ್ ಆಫ್ ಕಾನ್ಸೆಪ್ಟ್ಸ್ನ ತಂದುಬಿಟ್ರಾ ಅಂತ, ಟೂ ಮಚ್ ಆಫ್ ಮೊರಾಲಿಟಿ ತಂದುಬಿಟ್ರಾ ಅಂತ ಕೂಡ ಅನಿಸುತ್ತೆ. ಅಂದರೆ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು, ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಬೇಕು, ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬಾರ್ದು, ಎಲ್ಲಂದರಲ್ಲಿ ಪಾರ್ಕ್ ಮಾಡಬಾರ್ದು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಈ ಥರ ತುಂಬ ಮೊರಾಲಿಟಿಗಳನ್ನ ಒಂದೇ ಸಲಕ್ಕೆ ಹೇಳಕ್ಕೆ ಹೊರಟ್ರ ನಿರ್ದೇಶಕರು ಅಂತ ಕೂಡ ಅನ್ನಿಸ್ತು. ಒಂದೊಂದು ಕಾನ್ಸೆಪ್ಟ್ ಒಂದೊಂದು ಒಂದು ಅಥವಾ ಎರಡು ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋದು ನನ್ನ ಭಾವನೆ. ಇನ್ನು ಹಾಡುಗಳು, ಅವರೇ ಸ್ವತಃ ಒಬ್ಬ ಸಂಗೀತ ನಿರ್ದೇಶಕರಾಗಿದ್ರು ಕೂಡ ಯಾವ ಹಾಡು ಇದರಲ್ಲಿ ರಿಜಿಸ್ಟರ್ ಆಗಲ್ಲ. ದೃಶ್ಯದ ಅಬ್ಬರ ಮತ್ತು ಕಥೆ ಫಾಲೋ ಮಾಡಬೇಕು ಎನ್ನುವಂತಹ ಅರ್ಜೆನ್ಸಿ ನಡುವೆ ಹಾಡುಗಳು ಕಳೆದು ಹೋಗ್ತವೆ. ಅಲ್ಲಲ್ಲಿ ಇಂಗ್ಲಿಷ್ ರ್ಯಾಪ್ ಸಾಂಗ್ಸ್ ಕೂಡ ಬರ್ತವೆ. ಆಮೇಲೆ ಸ್ಕೂಟರ್ ಅಲ್ಲಿ ಶಿವಣ್ಣ ಮತ್ತು ವಿನಯ್ ಅವರ ಪಾತ್ರ ಮಾಡಿರುವ ರಾಜ್ ಬಿ ಶೆಟ್ಟಿ ಅವರು ಹೋಗುವ ದೃಶ್ಯಗಳು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಆದ್ರೂ ಕೂಡ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರಿಜಿಸ್ಟರ್ ಆಗಲ್ಲ. ಅದ್ಯಾಕೆ ಅಂತ ಗೊತ್ತಿಲ್ಲ. ರಾಜ್ ಬಿ ಶೆಟ್ಟಿ ವಿನಯ್ ಆಗಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಅವರ ಭಯ, ದುಃಖ, ಸಹಾಯಕತೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ರಾಯಪ್ಪನಾಗಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಫ್ಯಾಂಟಾಸ್ಟಿಕ್. ಈ ತರಹದ ಎಕ್ಸೆಂಟ್ರಿಕ್ ಪಾತ್ರಗಳಿಗೆ ಇವರು ಮಾಡಿಸಿದ ಹಾಗಿದ್ದಾರೆ. ಅವರ ಕಾಸ್ಟ್ಯೂಮ್ ಡಿಸೈನ್, ಸೆಟ್ಟಿಂಗ್ಸ್, ವಾಹನಗಳು ನನಗೆ ಎಲ್ಲನೂ ಇಷ್ಟ ಆಯ್ತು. ವೆರಿ ವೆರಿ ಡಿಫರೆಂಟ್. ಇನ್ನು ನಮ್ಮ ಶಿವಣ್ಣ, ಶಿವರಾಜ್ ಕುಮಾರ್ ಅವರು ಈ ಚಿತ್ರದಲ್ಲಿ, ಅವರ ಪಾತ್ರದ ಹೆಸರು ಕೂಡ ಶಿವಣ್ಣ, ತುಂಬಾ ಸೊಗಸಾಗಿ ನಟಿಸಿದ್ದಾರೆ. ಅವರ ಪಾತ್ರಕ್ಕೆ ಅವರು ನಿಜವಾಗಿಯೂ ಜೀವ ತುಂಬಿದ್ದಾರೆ. ಕೊನೆಯಲ್ಲಿ ಬರುವ 11 ಅವತಾರಗಳಲ್ಲಿಯೂ ಕೂಡ ಈಸ್ ಜಸ್ಟ್ ಎಕ್ಸಲೆಂಟ್. ಇವರನ್ನ ಪರಿಚಯಿಸುವಾಗ ಇವರ ಹಳೆ ಶೈಲಿ, ಕಸ್ತೂರಿ ನಿವಾಸ, ಇವರ ಹಳೆ ಹಾಡು ಅದೆಲ್ಲ ಸ್ವಲ್ಪ ಕಥೆಯಿಂದ ಆಚೆ ಅಂತ ಅನ್ಸಿದ್ರು ಕೂಡ ಎಲ್ಲೂ ಅತಿಯಾಗಲ್ಲ, ನೋಡಬಹುದು. ಸ್ವಲ್ಪ ಸುಧಾರಾಣಿಯವರು ಕೂಡ ಬಂದು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ. ಆ ಒಂದು 10-15 ನಿಮಿಷ ನೋಡಬಹುದು. ವೆರಿ ಡಿಫರೆಂಟ್. ಸುಮಾರು 2 ಗಂಟೆ 20 ನಿಮಿಷದ ಈ ಸಿನಿಮಾ ಈಗ ZEE5 ನಲ್ಲಿ ಲಭ್ಯವಿದೆ. ಕುತೂಹಲವನ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಆದರೆ ಅಬ್ಬರ ಸ್ವಲ್ಪ ಕಡಿಮೆ ಮಾಡಬಹುದಿತ್ತು. ಸಿನಿಮಾ ಮುಗಿದ ಮೇಲೆ ಒಂದು ಇಮೋಷನ್, ಒಂದು ಭಾವ ಮನಸ್ಸಲ್ಲಿ ಉಳಿಯಲ್ಲ. ಅದ್ ನನ್ಗೆ ಹಾಗೆ ಅನ್ನಿಸ್ತು. ನಿಮ್ಗೂ ಹಾಗೆ ಅನ್ನಿಸ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಿನಲ್ಲಿ ಒನ್ ಟೈಮ್ ವಾಚ್. ದರ್ ಇಸ್ ಅ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಕಾನ್ಸೆಪ್ಚುವಲೈಸೇಷನ್ ಅಂಡ್ ಎಕ್ಸಿಕ್ಯೂಷನ್. ಏನನ್ನ ನಾನು ತೆರೆಯ ಮೇಲೆ ತರಬೇಕು ಅಂತ ಕಥೆ ಬರಿಬೇಕಾದ್ರೆ ಒಬ್ಬ ಕಥೆಗಾರ ಅನ್ಕೊಂಡಿರ್ತಾನೋ, ನಿರ್ದೇಶನ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತಾನೋ, ಅದು ಸ್ಕ್ರೀನ್ ಮೇಲೆ ಬಂದಿಲ್ಲ ಅಂತ ಗೊತ್ತಾಗತ್ತೆ. ಆದ್ರೆ ಒಂದು ಹೊಸ ಪ್ರಯತ್ನ, ಇದಕ್ಕೆ ಅರ್ಜುನ್ ಜನ್ಯ ಅವರಿಗೆ ಕಂಗ್ರಾಚುಲೇಟ್ ಮಾಡ್ಲೇಬೇಕು. ವೀಕೆಂಡ್ಗೆ ಒಂದೊಳ್ಳೆ ಸಿನಿಮಾ, ಮನೆ ಮಂದಿ ಎಲ್ಲ ಕೂತ್ ನೋಡಬಹುದು. ನಿಮಗೆ ನಮ್ಮ ಚಾನೆಲ್ ನಲ್ಲಿ ಮೂಡಿ ಬರುತ್ತಿರುವ ರಿವ್ಯೂಗಳು ಇಷ್ಟ ಆದರೆ ಬಾಳೊಂದು ಭಾವಗೀತೆ ದ ರಿವ್ಯೂ ಶೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.